ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಈಗ ಭಾಳ ಮುಖ್ಯವಾಗಿ ಈಗಾಗಲೇ ಮಧ್ಯಮ ವರ್ಗದವರಿಗೆ ಹೆಲ್ಪ್ ಮಾಡಿದ್ದನ್ನು ನಾವು ಇಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಬಟ್ ಅದೇ ಕಾಲಕ್ಕೆ ಅತ್ಯಂತ ಬಡವರು ಬದುಕೋದು ಸಾಧ್ಯನಾ ಈ ವ್ಯವಸ್ಥೆಯಲ್ಲಿ ಅಂತ ಆಲ್ರೆಡಿ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಜನ. ಅದರಲ್ಲೂ ಗ್ಯಾಸ, ಪೆಟ್ರೋಲ, ಡೀಸೈಲ, ದಿನನಿತ್ಯ ತಿನಿಸುಗಳು ಬದುಕ ಎಷ್ಟು ಕಷ್ಟ ಆಗಿದೆ ಇವತ್ತು. ಇದರ ಬದಲಾಗಿ ಎಲ್ಲೂ ಚಿಂತನೆ ಕಾಣಲಿಲ್ಲ ಇದರಲ್ಲ ಅನ್ನೋದನ್ನು ಮತ್ತೊಮ್ಮೆ ಹೇಳಬೇಕಾಗಿದೆ. ಯಾಕಂದರೆ ಮುಖ್ಯ ಬದುಕಿಗೆ ಬೇಕಾಗಿದ್ದು ಇವು ದಿನನಿತ್ಯ ಬೇಕಾಗುವಂಥದ್ದು ಆಹಾರ ಪದಾರ್ಥಗಳ ಮೇಲೆ ಏನಪ್ಪ ಇವರು ಏನು ಮಾಡಿದರು ಅನ್ನುವಂಥದ್ದು ಇಲ್ಲಿ ಇಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಅದರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಈ ಚರ್ಚೆ ಕಾಲನಿಷ್ಠ ಇದೆಷ್ಟು 47 ತಾಸು ಮಾತಾಡೋದಷ್ಟು ನಾವು ನೀವು ಅದ್ರ ನಂತರದಲ್ಲಿ ಇದು ಇಳ್ಕೋದು ಹೋಗ್ತಿರ್ತದೆ. ಮತ್ತು ಈಗ ನಮಗೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಈ ಡಿಸೈಲು ಎಣ್ಣೆ ಪದಾರ್ಥ ಎಣ್ಣೆ ಇರ್ಬೋದು, ಎಲ್ಲ ಇರ್ಬೋದು, ಇವುಗಳ ಬೆಲೆ ಈಗ ಒಂದು ಫಿಕ್ಸ್ ಆಗಿಬಿಟ್ಟದಪ್ಪ, ಇನ್ನೇನು ಇಳಿಸೋ ಅವಶ್ಯಕತೆ ಇಲ್ಲ, ಇದಕ್ಕೆಲ್ಲ ಹೊಂದ್ಕೊಂಡಿದ್ದಾರೆ ಜನ ಅನ್ನೋಂಗೆ ಈ ಬಜೆಟ್ ರಚನೆಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಈ ತೊಂದರೆಗಳಿದ್ದಾವೆ ಈಗ ಸಾಕಷ್ಟು ಚರ್ಚೆ ಆಗಿದ್ದಾರೆ. ಹೌದು, ಬೆಲೆ ಏರಿಕೆಂತ ತತ್ತರಿಸಿ ಹೋಗಿದೆ ಜನಪ್ಪ ಅಂತೇಳಿ, ಮತ್ತು ಉದ್ಯೋಗ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಲೇಬ್ರಿಂಗ. ಹೀಗಾಗಿ ಜನಸಾಮಾನ್ಯ ಬದುಕೋದು ಹೇಗೆ ಎಂಬ ಚಿಂತೆ ಭಾಳ ಕಾಡ್ಲಿಕ್ಕತ್ತದ್ರಿ. ಅದರಲ್ಲೂ ಗ್ಯಾಸ್ ರೇಟ್ ಇಳಿತಾನ ಇಲ್ಲ, ಹೆಚ್ಚು 800 900 ತನಕ ಹೋಗ್ತಾ ಇದೆ. ಬದುಕು ಕಷ್ಟ ಆಗ್ಲಿಕ್ಕದ ರೀ.